ಕೊಡಗಿನಲ್ಲಿ ನಿವೇಶನ ಸಮಸ್ಯೆ ತಾರಕಕ್ಕೇರುವಂತೆ ಕಾಣಬರ್ತಿದೆ. ಪಾಲೆಮಾಡು ಪೈಸಾರಿಯಲ್ಲಿ ಅಸಂಖ್ಯ ಕುಟುಂಬಗಳು ಸರ್ಕಾರಿ ಜಾಗ ಒತ್ತುವರಿ ಮಾಡಿ ವರ್ಷಗಟ್ಟಲೆ ಹೋರಾಟ ಮಾಡಿ ವಸತಿ ಪಡೆದುಕೊಂಡಿದ್ದಾರೆ. ಇದೀಗ ಚೆಟ್ಟಳ್ಳಿ ಸಮೀಪದ ಪೊನ್ನತ್ಮೊಟ್ಟೆ ಸರ್ವೆ ನಂಬರ್ 49/3ರಲ್ಲಿ ಅನೇಕ ಕುಟುಂಬಗಳು ಇದೇ ದಾರಿ ಹಿಡಿದಿವೆ. 2021-22ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಂತ್ರಸ್ತರು ಮನವಿ ಸಲ್ಲಿಸಿದ್ದು, ಬಳಿಕ ಸರ್ವೆ ಕೂಡ ಆಗಿದೆ. ಇದಾದ ಬಳಿಕ ಕುಟುಂಬಗಳು 1.80 ಎಕರೆ ಜಾಗದಲ್ಲಿ ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆ. ಜಾಗವನ್ನು ಸಕ್ರಮ ಮಾಡಿಕೊಡಲು ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಪಂಚಾಯಿತಿಯು ಸರ್ಕಾರಿ ಜಾಗದಲ್ಲಿರುವ ಅಕ್ರಮ ಗುಡಿಸಲುಗಳನ್ನು ತೆರವು ಮಾಡಲು ಒತ್ತಡ ಹಾಕ್ತಿದೆ ಎಂದು ನಿವಾಸಿಗಳು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 1 ವರ್ಷದಿಂದ ಪಂಚಾಯಿತಿ ಒತ್ತಡ ಹೇರಿದ್ದರಿಂದ ನಾವೆಲ್ಲ ಖಾಸಗಿ ತೋಟಗಳ ಲೈನ್ ಮನೆಗಳನ್ನು ಆಶ್ರಯಿಸಿದ್ದೇವೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಜಾಗವನ್ನು ತಮಗೆ ಮಂಜೂರು ಮಾಡದಿದ್ದರೆ ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಸಂತ್ರಸ್ತರ ಪರವಾಗಿ ಬಹುಜನ ಕಾರ್ಮಿಕ ಸಂಘದ ವಲಯಾಧ್ಯಕ್ಷ ಶೌಕತ್ ಅಲಿ ಎಚ್ಚರಿಕೆ ನೀಡಿದರು. ಜಾಗಕ್ಕಾಗಿ ಹೈಟೆನ್ಷನ್ ವಿದ್ಯುತ್ ಮಾರ್ಗ ಹಾದು ಹೋಗಿದೆ. ಅಲ್ಲದೆ ಇದೇ ಜಾಗದ ಸಮೀಪ ಕಸ ವಿಲೇವಾರಿ ಮಾಡಲಾಗ್ತಿದ್ದು ಜನರ ಆರೋಗ್ಯ ಹದಗೆಡ್ತಿದೆ. ನಿವೇಶನ ಮಾಡಿಕೊಡುತ್ತೇವೆ ಎಂದು ಪಂಚಾಯಿತಿ ಹೇಳಿದ್ದು ಸದ್ಯಕ್ಕೆ ತೆರವು ಮಾಡಿ ಎಂದು ಸೂಚನೆ ನೀಡಿದೆ. ಕೂಡಲೇ ಜಿಲ್ಲಾಡಳಿತ ತಮಗೆ ನ್ಯಾಯ ಕೊಡಬೇಕು, ತಪ್ಪಿದರೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕೂರುತ್ತೇವೆ ಎಂದು ಅವರು ಎಚ್ಚರಿಕೆ ನೀಡಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಮೊನ್ನಪ್ಪ ನೇತೃತ್ವದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಎಂದರು. ಸರ್ಕಾರಿ ಜಾಗವನ್ನು ಗುರುತಿಸಿ ಜಿಲ್ಲಾಡಳಿತ ಬಡವರಿಗೆ ವಸತಿ ರಹಿತರಿಗೆ ನಿವೇಶನ ಒದಗಿಸುವಂತೆ ಕಲ್ಪಿಸಿ ಅವಾಗ ಯಾವುದೇ ಒಂದು ಇದು ಇಲ್ಲದೆ ನಮ್ಮ ಕಂದಾಯ ಇಲಾಖೆಯವರು ಒಂದು ಅದನ್ನು ಗುರುತಿಸಿ ಕೊಟ್ಟರೂ ಕೂಡ ಅದನ್ನು ಬಡವರಿಗೆ ಹಂಚಿಸಲು ನಿರಾಕರಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಹೀಗೆ ಸುಮಾರು ನಾವು ಬಾಡಿಗೆ ಮನೆಗಳಲ್ಲಿ ಕೂತು ತೋಟದ ಲೈನ್ ಮನೆಗಳಲ್ಲಿ ಚಿತ್ತ ಪದ್ಧತಿಯಲ್ಲಿ ಕೂತ್ಬಿಟ್ಟು ನಮಗೆ ಬೇಸಿಗೆ ಕೂತು ನಾವು ಏನು ಮಾಡಿದೆ ಅಂತ ಹೇಳಿದ್ರೆ ಸುಮಾರು 1 ವರ್ಷದ ಕಾಲ ಆ ಜಾಗದಲ್ಲಿ 49/13 ಸರ್ವೆ ನಂಬರ್ ಪೊನ್ನತ್ಮೊಟ್ಟೆ 49/13 ಸರ್ವೆ ನಂಬರಲ್ಲಿ ನಾವು ಮನೆಯಲ್ಲಿ ಕೂತಿದ್ವಿ. ಸೆಡ್ಡುಗಳನ್ನೆಲ್ಲ ಹಾಕಿ ನಾವು ಅಲ್ಲೇ ಈಗ 1 ವರ್ಷದಿಂದ ಅಲ್ಲೇ ವಾಸವಾಗಿದ್ವಿ. ಅದು ಈಗ ಸರ್ಕಾರ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ಅಲ್ಲಿಂದ ಪಂಚಾಯಿತಿಯವರು ಈ ಅದರಲ್ಲ ನಮ್ಮನ್ನು ಏನು ಮಾಡ್ತಿದ್ದಾರೆ, ನೀವು ಅಲ್ಲಿ ಖಾಲಿ ಮಾಡಿ ಅಂತ ಹೇಳೋದ್ರಿಂದ ನಮಗೆ ಅಲ್ಲಿ ಹಕ್ಕುಪತ್ರ ಕೊಡೋದಾಗಲಿ ನಮ್ಮನ್ನು ಅಲ್ಲಿ ಪಂಚಾಯಿತಿಯಲ್ಲಿ ಗುರುತಿಸಿದ್ದಾರೆ. ನಾವು ಪಂಚಾಯಿತಿಯಲ್ಲಿ ವಸತಿ ಇದೆಲ್ಲ ಗುರುತಿಸಿದ್ದಾರೆ. ಆದರೂ ಕೂಡ ಇವರು ಮುಂದೆ ಬಂದು ನಾವು ಕೂತವರಿಗೆ ನಮ್ಮ ಜಾಗವನ್ನು ನಮ್ಮ ಹೆಸರಿಗೆ ಹಕ್ಕುಪತ್ರ ಆಗಲಿ, ಮೂಲಭೂತ ಸೌಕರ್ಯಗಳಾದ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ನಾವು ಸೆಡ್ಡುಗಳನ್ನು ಹಾಕಿದಾಗ ಪ್ಲಾಸ್ಟಿಕ್ ಮನೆಗಳನ್ನು ಹಾಕಿದಾಗ ಕರೆಂಟ್ ವಿದ್ಯುತ್ ಇಲಾಖೆಯಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ ಹೈಟೆನ್ಷನ್ ವೈರನ್ನು ಅದ್ರ ಮೇಲೆ ನಾವು ಕೂತ ಮೇಲೆ ಹೈಟೆನ್ಷನ್ ವೈರ್ ಕೂತು ನಮ್ಮನ್ನು ಅಲ್ಲಿ ಒಕ್ಕಲೆಬ್ಬಿಸಿ ಪಂಚಾಯಿತಿಯಿಂದ ಕಸಗಳ ಗಾಡಿಯನ್ನು ತಂದು ನಾವು ಹಾಕಿರುವ ಸೆಡ್ಡುಗಳ ಮುಂದೆ ಕಸಗಳನ್ನೆಲ್ಲ ಹಾಕಿ ಕಬ್ಬು ವಾಸನೆ ಅದನ್ನೆಲ್ಲ ಬರ್ತಾಯಿತ್ತು, ಸೊಳ್ಳೆಗಳೆಲ್ಲ ಕಾಣ್ತಿದೆ. ಅಂದರೂ ನಾವು ಅಲ್ಲಿ ಅದನ್ನೆಲ್ಲ ಸೇರಿಸಿ ಅಲ್ಲಿ ನಾವು ಕೂತಿದ್ವಿ. ಕಸ ವಿಲೇವಾರಿಗೆ ಅಲ್ಲಿಂದು ಘಟಕವನ್ನು ಮಾಡಿದ್ದಾರೆ. ಆ ಘಟಕದಲ್ಲಿ ಇವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಕಸವನ್ನು ತಂದು ರಾಶಿ ಸುರಿತಿದ್ದಾರೆ. ಭೂಮಿಯನ್ನು ಕೊರೆದು ಭೂಮಿಯೊಳಗಡೆ ಪ್ಲಾಸ್ಟಿಕ್ ಅದನ್ನು ಹಾಕಿ ಹಂಗೆ ಮುಚ್ಚಿದ್ದಾರೆ. ಅದನ್ನು ವಿಂಗಡಣೆ ಮಾಡ್ತಾ ಇದ್ದಾರೆ. ಹಸಿ ಕಸ ಒಣ ಕಸ ಅಂತೇಳಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಅದಕ್ಕೆ ಬೆಂಕಿ ಕೊಟ್ಟು ಆ ಬೆಂಕಿ ಹೊಗೆಯನ್ನು ನಾವು ಮಕ್ಕಳು ವಯಸ್ಸಾದವರು ನಾವೆಲ್ಲ ಸೃಷ್ಟಿಬಿಟ್ಟು ನಮಗೆ ಹಲವಾರು ಕಾಯಿಲೆಗಳು ಬರ್ತವೆ. ಕುಡಿಯೋ ನೀರು ನಲ್ಲಿಗಳನ್ನು ಒಂದು 2 ಮನೆಗಳಿಗೆ ಅಲ್ಲಿ 9 ಮನೆಗಳಿಗೆ 2 ಮನೆಗೆ ಹಾಕಿ ಅದನ್ನು ಕೂಡ ಪಂಚಾಯಿತಿ ಮಾಡಿದರೆ ಆ ನೀರನ್ನು ನಮ್ಮ ಅಲ್ಲಿಂದ ಕಟ್ ಮಾಡಿ ನಮಗೆ ಕುಡಿಯೋ ನೀರು ಕೊಡದೆ ನಮ್ಮನ್ನು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ವಿ ಚಂದ್ರಶೇಖರ್, ಶಫಿ ಮತ್ತು ಬಿಎಂ ಸುರೇಶ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.